ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಗಳು ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದ್ದಾವ, ನೆಗೆಟಿವ್ ಇದ್ದಾವ, ಕ್ರೂಡ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಈ ಎಲ್ಲ ವಿಷಯವನ್ನ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.2% ಅಥವಾ 105 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ. ಬಟ್ ವಾಲಟಿಲಿಟಿ ಇದೆ, ಗ್ಯಾಪ್ ಅಪ್ ಓಪನ್ ಆಗಿದೆ, ನಂತರ ನೋಡಬಹುದು ಡೌನ್ ಆಗಿದೆ, ನೆಗೆಟಿವ್ ಆಗಿದೆ, ಮತ್ತೆ ರ್ಯಾಲಿ ಕಂಡು ಬಂದಿದೆ, ಮತ್ತೆ ಇಂದ ಒಂದಷ್ಟು ಕರೆಕ್ಷನ್ ಕೂಡ ಆಗಿದೆ. ಸೊ ಓವರ್ ಆಲ್ 0.2% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 1.57% ಅಥವಾ 411 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಲ್ಲಿ ನೋಡಬಹುದು ಓಪನಿಂಗ್ ಕೂಡ ಗ್ಯಾಪ್ ಅಪ್ ಅಲ್ಲಿ ಆಗಿದೆ, ಆ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮುಂದುವರೆದು ಕ್ಲೋಸಿಂಗ್ ಕೂಡ ಹೈಯಲ್ಲೇ ಕಂಡು ಬಂದಿದೆ. ನಾಸ್ಡಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಡೌ ಜೋನ್ಸ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ನೋಡಿದ್ರೆ ನಿನ್ನೆ FIS 298 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 4977 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಸೆಲ್ ಮಾಡಿದ್ದಾರೆ FIS, ಬಟ್ ದೊಡ್ಡ ಪ್ರಮಾಣದಲ್ಲಿ ಏನಲ್ಲ, ಜಸ್ಟ್ ನಿಯರ್ಲಿ 300 ಕ್ರೋರ್ ಸೆಲ್ ಮಾಡಿದ್ದಾರೆ. ಇನ್ನು ಇರಾನ್ ಇಂದ ಕೆಲವು ಸುದ್ದಿಗಳು ಬರ್ತಾ ಇದಾವೆ ನೋಡಬಹುದು. ಇರಾನ್ ಸೆಟ್ಸ್ ಕಂಡೀಷನ್ ಫಾರ್ ರಿಓಪನಿಂಗ್ ಸ್ಟ್ರೈಟ್ ಆಫ್ ಹಾರ್ಮುಜ್ 6 end to war. ಲಿಸ್ಟ್ ಆಫ್ ಕಂಡೀಷನ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇರೋ ಬಗ್ಗೆ ಸುದ್ದಿಗಳು ಬರ್ತಾ ಇದಾವೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಫುಲ್ಲಿ ಓಪನ್ ಮಾಡ್ಬೇಕಂದ್ರೆ ಒಂದಷ್ಟು ಕಂಡೀಷನ್ಸ್ ಅನ್ನ ಆಗ್ತಾ ಇದೆ. ಗೊತ್ತಿಲ್ಲ ಆ ಕಂಡೀಷನ್ಸ್ ಗೆ ಅಮೆರಿಕ ಒಪ್ಪುತ್ತಾ ಇಲ್ವಾ ಅಂತ. ಒಪ್ಪುವಂತ ಸಾಧ್ಯತೆಗಳಂತೂ ತುಂಬಾನೇ ಕಡಿಮೆ ಇದೆ. ಇನ್ನು ಕ್ರೂಡ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸದ್ಯದ ಮಟ್ಟಿಗೆ 0.39% ಡೌನ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. 89.35 ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ $90 ಅಲ್ಲಿ ಕ್ರೂಡ್ ಇದೆ. ನೋಡೋಣ ಇವತ್ತು ಓವರ್ ದ ಡೇ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಸೆಬಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು. ಸೆಬಿ ಸೇಸ್ ನೋ ಚೇಂಜಸ್ ಪ್ಲಾನ್ ಟು ಕರೆಂಟ್ CAS ಸಿಸ್ಟಮ್, ಎಕ್ಸ್ಪೆಕ್ಟ್ಸ್ ಪಾರ್ಟಿಸಿಪೇಷನ್ ಟು ರೈಸ್. CAS ಸಿಸ್ಟಮ್ ಅಲ್ಲಿ ಏನು ಕೊನೆ ಮೂಮೆಂಟ್ ಅಲ್ಲಿ ಬದಲಾವಣೆಗಳಾಗ್ತಾ ಇದೆ, ಅದಕ್ಕೆ ಏನಾದ್ರು ರಿವೈಸ್ ಮಾಡ್ತಾರ ಅನ್ನೋಂತ ಸುದ್ದಿಗಳಿದ್ದು ಅದಕ್ಕೆ ಸೆಬಿ ಕ್ಲಿಯರ್ ಆಗಿ ಇಲ್ಲ ಅಂತ ಹೇಳಿದೆ. ಯಾವುದೇ ಪ್ಲಾನ್ ಇಲ್ಲ ಚೇಂಜ್ ಮಾಡ್ಲಿಕ್ಕೆ ಅಂತ. ಪಾರ್ಟಿಸಿಪೇಷನ್ ರೈಸ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅಂತ ಹೇಳ್ತಿದೆ. ಗೊತ್ತಿಲ್ಲ ಇನ್ನು ಎಷ್ಟು ದಿನ ಬೇಕು ಇಲ್ಲಿ ಪಾರ್ಟಿಸಿಪೇಷನ್ ರೈಸ್ ಆಗ್ಲಿಕ್ಕೆ ಅಂತ. ಸದ್ಯದ ಮಟ್ಟಿಗಂತೂ ಕೊನೆ ಮೂಮೆಂಟ್ ಅಲ್ಲಿ ಬದಲಾವಣೆಗಳು ದೊಡ್ಡ ಮಟ್ಟದಲ್ಲೇ ಆಗ್ತಿದೆ. ಇನ್ನು ನಿನ್ನೆ ವಿಪ್ರೋಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿತ್ತು. ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಪ್ರೀ ಮಾರ್ಕೆಟ್ ಅಲ್ಲಿ. ಬಟ್ ಕ್ಲೋಸಿಂಗ್ ನೋಡಬಹುದು 1.5% ಗಿಂತ ಜಾಸ್ತಿ ಡೌನ್ ಅಲ್ಲೇ ಆಗಿದೆ. ಗೂಗಲ್ ಕ್ಲೌಡ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿತ್ತು AI ಗೆ ಸಂಬಂಧಪಟ್ಟಂತೆ. ಆ ಕಾರಣಕ್ಕೆ ಪ್ರೀ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಇತ್ತು. ಬಟ್ ಪೋಸ್ಟ್ ಮಾರ್ಕೆಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇವನ್ HDFC ಬ್ಯಾಂಕ್ ಕೂಡ ನೋಡಬಹುದು more than 3% ಡೌನ್ ಆಗಿದೆ ನಿನ್ನೆ. ಕಾರಣ ಅಂತೂ ಗೊತ್ತಿದೆ, ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಅಮೆರಿಕದಲ್ಲಿ ಒಂದು ಕೇಸ್ ಫೈಲ್ ಆಗಿರೋ ಬಗ್ಗೆ ಕವರ್ ಮಾಡಿದ್ದ. ಹಾಗಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಲ್ಲಿ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ಹೀರೋ ಮೋಟೋ ಕಾರ್ಪ್ ಹಾಗೂ ಏತರ್ ಎನರ್ಜಿ ಈ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ. ಕಾರಣ ನೋಡಬಹುದು, ಹೀರೋ ಮೋಟೋ ಕಾರ್ಪ್ ಟು ಇನ್ವೆಸ್ಟ್ 1758 crore ಇನ್ ಏತರ್ ಎನರ್ಜಿ, ರೈಸ್ ಸ್ಟೇಕ್ಸ್ ಟು 32.8%. 1758 ಕೋಟಿ ಹೂಡಿಕೆ ಮಾಡ್ತಾ ಇದೆ ಹೀರೋ ಮೋಟೋ ಕಾರ್ಪ್ ಏತರ್ ಎನರ್ಜಿಯಲ್ಲಿ. ಈ ಮೂಲಕ ಅಪ್ರಾಕ್ಸಿಮೇಟ್ಲಿ 33% ವರೆಗೂ ಸ್ಟೇಕ್ ಅನ್ನ ತಗೊಂಡು ಹೋಗ್ತಾ ಇದೆ. ಈಗಾಗಲೇ ಹೀರೋ ಮೋಟೋ ಕಾರ್ಪ್ ನ ಸ್ಟೇಕ್ ಇದೆ ಏತರ್ ಎನರ್ಜಿಯಲ್ಲಿ. ಇನ್ನು ಹೂಡಿಕೆ ಮಾಡೋ ಮೂಲಕ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಹೀರೋ ಮೋಟೋ ಕಾರ್ಪ್ ಹಾಗೂ ಏತರ್ ಎನರ್ಜಿ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ. ಎರಡನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು TMPV ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಕೆಲವು ಹೊಸ ಬ್ರಾಂಡ್ಸ್ ಅನ್ನ ಅನ್ವೇಲ್ ಮಾಡಿದೆ. ಟಾಟಾ ಕಾರ್ಸ್ ಟು ಅಟ್ರಾಕ್ಟ್ ಯಂಗರ್ ಜನರೇಷನ್. ಯಂಗರ್ ಜನರೇಷನ್ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೊಸ ಬ್ರಾಂಡ್ಸ್ ಅನ್ನ ಅನ್ವೇಲ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ TMPV ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳೋ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ನಂತರ ಥಾಮಸ್ ಕುಕ್ ಇಂಡಿಯಾ ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿ ಸ್ಟರ್ಲಿಂಗ್ ಹಾಲಿಡೇಸ್ ಉತ್ತರಾಖಂಡ್ ಅಲ್ಲಿ ಒಂದು ಹೊಸ ರೆಸಾರ್ಟ್ ಅನ್ನ ಓಪನ್ ಮಾಡಿದೆ. ಈ ಕಾರಣಕ್ಕೆ ಥಾಮಸ್ ಕುಕ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಸ್ಟಾರ್ ಸಿಮೆಂಟ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರೀಸ್ ಮಿನರಲ್ ಸೆಸ್ ಅನ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ ಆಗಸ್ಟ್ 22ರಿಂದ ಅಂತ ಸುದ್ದಿ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಸೆಸ್ ಅಂದ್ರೆ ಟ್ಯಾಕ್ಸ್, ಮಿನರಲ್ ಸೆಸ್ ನ ಪೇ ಮಾಡ್ತಾ ಇತ್ತು, ಬಟ್ ಈಗ ಅದರ ಅವಶ್ಯಕತೆ ಇಲ್ಲ ಅಂತ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾರ್ ಸಿಮೆಂಟ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು ಮಹೀಂದ್ರಾ ಲೈಫ್ ಸ್ಪೇಸ್ ಡೆವಲಪರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ಅಸೋಸಿಯೇಟ್ ಕಂಪನೀಸ್ ಅಲ್ಲಿ ಅಂದ್ರೆ 4 ಅಸೋಸಿಯೇಟ್ ಕಂಪನೀಸ್ ಅಲ್ಲಿ
ಸುಮಾರು 80 ಕೋಟಿ ಮೊತ್ತದ ಸ್ಟೇಕ್ ಅನ್ನ ಸೇಲ್ ಮಾಡೋ ಬಗ್ಗೆ ಸುದ್ದಿ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಮಹೀಂದ್ರಾ ಲೈಫ್ ಸ್ಪೇಸ್ ಡೆವಲಪರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ LIC ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬಜಾಜ್ ಫೈನಾನ್ಸ್ ಅಲ್ಲಿ ಸುಮಾರು 5,000 ಕೋಟಿ ಮೊತ್ತದ NCDs ಸಬ್ಸ್ಕ್ರೈಬ್ ಮಾಡಿದೆ. ಅಂದ್ರೆ NCDs ಮೂಲಕ 5,000 ಕೋಟಿ ಹೂಡಿಕೆ ಮಾಡಿದೆ ಬಜಾಜ್ ಫೈನಾನ್ಸ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ LIC ಫೋಕಸ್ ಅಲ್ಲಿರುತ್ತೆ. ಜೊತೆಗೆ ಬಜಾಜ್ ಫೈನಾನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಇರುತ್ತಾ ಈ ಸುದ್ದಿಗೆ ಅಂತ. 2 ಸ್ಟಾಕ್ ಗಳು ಫೋಕಸ್ ಅಲ್ಲಿರುತ್ತೆ. ಎರಡನ್ನು ಸಹ ವಾಚ್ ಮಾಡಬಹುದು. ಇನ್ನು GK ಎನರ್ಜಿ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಸೋಲಾರ್ ರೂಫ್ ಟಾಪ್ ಇನ್ಸ್ಟಾಲೇಷನ್ ಎಂಪನೆಲ್ಮೆಂಟ್ ನ ಪಡ್ಕೊಂಡಿದೆ. ಸುಮಾರು 1 ಲಕ್ಷ ಹೌಸ್ ಹೋಲ್ಡ್ಸ್ ಅನ್ನ ಕವರ್ ಮಾಡುವಂತ ಟಾರ್ಗೆಟ್. ಈ ಎಂಪನೆಲ್ಮೆಂಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. GK ಎನರ್ಜಿ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ. ನಂತರ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 781 ಕೋಟಿ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಆಗಿದೆ. ಅಸೆಸ್ಮೆಂಟ್ ಇಯರ್ 2023 781 ಕೋಟಿ ಟ್ಯಾಕ್ಸ್ ರೀಫಂಡ್ ನ ಕಾರಣಕ್ಕೆ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು RPP ಇನ್ಫ್ರಾ ಪ್ರಾಜೆಕ್ಟ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ತಮಿಳುನಾಡಿಂದ ಒಂದು ಆರ್ಡರ್ ಸಿಕ್ಕಿತ್ತು ಈ ಹಿಂದೆ 206 ಕೋಟಿ ಮೊತ್ತದ ಆರ್ಡರ್. ಬಟ್ ಈಗ ಆ ಆರ್ಡರ್ ಕ್ಯಾನ್ಸಲ್ ಆಗಿದೆ. ಈ ಆರ್ಡರ್ ಟರ್ಮಿನೇಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. RPP ಇನ್ಫ್ರಾ ಪ್ರಾಜೆಕ್ಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಅದಾನಿ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಅದಾನಿ ಕಾನೆಕ್ಸ್ ಮೂಲಕ 100% ಸ್ಟೇಕ್ ಅನ್ನ ಚಂದನ್ವಾಲೆ ಇನ್ಫ್ರಾ ಪಾರ್ಕ್ ಅಲ್ಲಿ ಅಕ್ವೈರ್ ಮಾಡ್ಕೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಇದು ಅದಾನಿ ಕಾನೆಕ್ಸ್ ಅನ್ನೋದು ಜಾಯಿಂಟ್ ವೆಂಚರ್ ನ ಮೂಲಕ ಅಕ್ವೈರ್ ಮಾಡ್ಕೊಳ್ತಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅದಾನಿ ಎಂಟರ್ಪ್ರೈಸಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನಿ ಅಥವಾ GE ಶಿಪ್ಪಿಂಗ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ನಿನ್ನೆ ಬೋರ್ಡ್ ಮೀಟಿಂಗ್ ಅಲ್ಲಿ ಬೈಬ್ಯಾಕ್ ಬಗ್ಗೆ ಡಿಸಿಷನ್ ತಗೊಂಡಿದೆ. ಸುಮಾರು 900 ಕೋಟಿ ಮೊತ್ತದ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದೆ. ಅಂದ್ರೆ 58.8 ಲಕ್ಷ ಶೇರುಗಳನ್ನ ಕಂಪನಿ ತಗೊಳ್ತಾ ಇದೆ. ಅಂದ್ರೆ ಅರೌಂಡ್ 4.12% ಸ್ಟೇಕ್ ಆಗುತ್ತೆ. ಈ ಬೈಬ್ಯಾಕ್ ಅನೌನ್ಸ್ಮೆಂಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ. ನಂತರ ಸುದರ್ಶನ್ ಕೆಮಿಕಲ್ಸ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಸುಧಾ ಫರ್ಮ್ ವೈಲೆಟ್ 3040C ಅಂತ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದೆ. ಈ ಪ್ರಾಡಕ್ಟ್ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಸುದರ್ಶನ್ ಕೆಮಿಕಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಜರ್ಮನಿಯ ಬೊಚುಮೆರ್ ವೆರಿನ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ರೈಲ್ವೆ ವೀಲ್ ಸೆಟ್ ಅಂಡ್ ಆಕ್ಸೆಲ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಟೆಕ್ಸ್ಮಾಕೋ ರೈಲ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ತೇಜಸ್ ನೆಟ್ವರ್ಕ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ TCS ಇಂದ 1537 ಕೋಟಿ ಲೆಟರ್ ಆಫ್ ಇಂಟೆಂಟ್ ಅನ್ನ ಪಡ್ಕೊಂಡಿದೆ RAN ಎಕ್ವಿಪ್ಮೆಂಟ್ಸ್ ಸಪ್ಲೈ ಮಾಡಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಅಂದ್ರೆ 1537 ಕೋಟಿ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ತೇಜಸ್ ನೆಟ್ವರ್ಕ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 38 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ. ಈ ಸುದ್ದಿ ಕಾರಣಕ್ಕೆ ರೈಲ್ಟೆಲ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಹಾಗೆ NBCC ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 134 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ. ಮಲ್ಟಿಪಲ್ ಗವರ್ನಮೆಂಟ್ ಬಾಡೀಸ್ ಇಂದ ಈ ಆರ್ಡರ್ ಗಳನ್ನ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ NBCC ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ನಂತರ ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 15 ಮೆಗಾವ್ಯಾಟ್ ಸಾಮರ್ಥ್ಯದ ಬೆಸ್ಟ್ ಪ್ರಾಜೆಕ್ಟ್ ಅನ್ನು ರಾಜಸ್ಥಾನಲ್ಲಿ ಕಮಿಷನಿಂಗ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಟೆಂಪ್ಸನ್ಸ್ ಇನ್ಸ್ಟ್ರೂಮೆಂಟ್ಸ್ IPO ಲಿಸ್ಟಿಂಗ್ ಇರುತ್ತೆ ಇವತ್ತು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 110% ಇದೆ. ಮೊದಲನೇ ದಿನ ಇನ್ವೆಸ್ಟರ್ಸ್ ಗೆ ಧಮಾಕ ಮಾಡುವಂತ ಸಾಧ್ಯತೆ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಪ್ರೀಮಿಯಂ ಅಂತೂ 110% ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ಇನ್ನು ಅನ್ನೋ ಪ್ರಾಜೆಕ್ಟ್ಸ್ IPO ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. 7% ಇದೆ ಪ್ರೀಮಿಯಂ ಅನ್ನೋ ಪ್ರಾಜೆಕ್ಟ್ಸ್. ನಂತರ ಲುಮಿನೋ ಇಂಡಸ್ಟ್ರೀಸ್ IPO ಕೂಡ ಓಪನ್ ಇರುತ್ತೆ ಇವತ್ತು. ನೋಡಬಹುದು 68% ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ ESDS ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಇಲ್ಲೂ ಕೂಡ ಒಳ್ಳೆ ಪ್ರೀಮಿಯಂ ಇದೆ. 75% ಇದೆ. ಇವತ್ತಿಂದ ಓಪನ್ ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಹಾಗೆ ಪ್ರಯಾರಿಟಿ ಜುವೆಲ್ಸ್ IPO 18% ಇದೆ ಪ್ರೀಮಿಯಂ. ಇದನ್ನು ಕೂಡ ಸ್ಟಡಿ ಮಾಡಬಹುದು. ಇವತ್ತಿಂದ ಓಪನ್ ಆಗ್ತಾ ಇದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ 105 ಪಾಯಿಂಟ್ಸ್ 0.2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಸ್ ಆಫ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ. 69 ಪಾಯಿಂಟ್ಸ್ 0.29% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಿಕ್ಕೈ ಪಾಸಿಟಿವ್ ಇದೆ. ಸ್ಟ್ರೈಟ್ ಟೈಮ್ಸ್ ಪಾಸಿಟಿವ್ ಇದೆ. ಹ್ಯಾಂಗ್ಸೆಂಗ್ ಸ್ವಲ್ಪ ನೆಗೆಟಿವ್ ಇದೆ. ತೈವಾನ್ ವೇಟೆಡ್ ನಿಯರ್ಲಿ 1% ಪಾಸಿಟಿವ್ ಇದೆ. ಕೋಸ್ಪಿ ಮೋರ್ ದನ್ 1% ನೆಗೆಟಿವ್ ಇದೆ. ಹಾಗೆ ಶಾಂಘೈ ಕಾಂಪೋಸಿಟ್ ಪಾಸಿಟಿವ್ ಇದೆ. ಅಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಕ್ಯೂಸ್ ಚೆನ್ನಾಗಿದೆ. ಹ್ಯಾಂಗ್ಸೆಂಗ್ ಹಾಗೂ ಕೋಸ್ಪಿ ಮಾತ್ರ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಉಳಿದವು ಪಾಸಿಟಿವ್ ಇದ್ದಾವೆ. ಅಂದ್ರೆ ಏಷ್ಯನ್ ಕ್ಯೂಸ್ ಪಾಸಿಟಿವ್ ಇದೆ. ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ.
ಇನ್ನು ಕ್ರೂಡ್ ಕಡೆ ಬಂದ್ರೆ ಸ್ವಲ್ಪ ಡೌನ್ ಫಾಲ್ ಇದೆ. ಗೋಲ್ಡ್ ಅಲ್ಲೂ ಕೂಡ ಮೋರ್ ದೆನ್ 0.5% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಇನ್ನು NR ನಿನ್ನೆ ಸ್ವಲ್ಪ ವೀಕ್ ಆಗಿದೆ. ನೋಡೋಣ ಇವತ್ತೇನಾದ್ರೂ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ. ಸರಿ ಹೇಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.